ಇಂದು ಮೋಹನ್ಲಾಲ್ ಅವರ ಜನ್ಮದಿನ. ಅದರ ಪ್ರಯುಕ್ತ ಸ್ವಲ್ಪ ಅವರ ಬಗ್ಗೆ ಮಾಹಿತಿ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಿಬಿಟ್ಟು ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಟ ಮೋಹನ್ಲಾಲ್ ಅವರಿಗೆ ಇಂದು ಅಂದರೆ ಮೇ 21ರಂದು ಜನ್ಮದಿನವರದು. ಅವರಿಗೆ ಈಗ 65 ವರ್ಷ ವಯಸ್ಸು. ಈ ವಯಸ್ಸಿನಲ್ಲೂ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡುತ್ತಿದ್ದಾರೆ. ಈಗ ಅವರು ಒಂದು ಹೊಸ ದಾಖಲೆ ಬರೆಯಲು ರೆಡಿಯಾಗಿದ್ದಾರೆ. ಆ ದಾಖಲೆ ಈ ವರ್ಷವೇ ನಿರ್ಮಾಣ ಆಗಲಿದೆ ಎನ್ನುವುದು ವಿಶೇಷ. ಹಾಗಂತ ಮೋಹನ್ಲಾಲ್ ಅವರು ವೈಯಕ್ತಿಕ ವಿಚಾರದಲ್ಲಿ ಯಾವುದೇ ದಾಖಲೆ ಮಾಡುತ್ತಿದ್ದಾರೆ ಎಂದುಕೊಳ್ಳಬೇಡಿ. ಅವರು ದಾಖಲೆ ಮಾಡುತ್ತಿರೋದು ಸಿನಿಮಾಗಳ ವಿಚಾರದಲ್ಲಿಯೇ ಎಂಬುದು ಇಲ್ಲಿ ಗಮನಹರಿಸಬೇಕಾದ ವಿಚಾರ. ಅವರ ಬರ್ತ್ಡೇ ಪ್ರಯುಕ್ತ ಆ ಬಗ್ಗೆ ಚರ್ಚಿಸೋಣ. ಮೋಹನ್ಲಾಲ್ ನಟನೆಯ ಎಂ.ಪುರಂ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಯಿತು. ಈ ಸಿನಿಮಾ ಗೆಲುವು ಕಂಡಿತು. ಪೃಥ್ವಿರಾಜ್ ಸುಕುಮಾರ್ ಈ ಚಿತ್ರ ನಟಿಸಿದ್ದರು. ಈ ಚಿತ್ರ ಲೂಸಿಫರ್ ಚಿತ್ರದ ಮುಂದುವರಿದ ಭಾಗವೇ ಆಗಿದೆ. ಈ ಸಿನಿಮಾ ಕೇರಳದ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಗಳಿಕೆ ಮಾಡಿದೆ. ಇದಾದ ಬಳಿಕ ದುಡಾರುಂ ಸಿನಿಮಾದ ತೆರೆಗೆ ಬಂತು. ಈ ಸಿನಿಮಾ ಕೂಡ ಯಶಸ್ಸು ಕಂಡಿತು. ಇದನ್ನು ಅನೇಕರ ದೃಶ್ಯಂ ಚಿತ್ರಕ್ಕೆ ಹೋಲಿಸಿ ಮಾಡಿದ್ದಾರೆ. ಈ ಸಿನಿಮಾ ಕೇರಳದಲ್ಲಿ ಒಂದರಲ್ಲೇ 100 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಈ ಕೇಳಿ ಬರುತ್ತಿರುವ ಹೊಸ ಮಾಹಿತಿ ಎಂದರೆ ಮೋಹನ್ಲಾಲ್ ನಟನೆಯ ಹೃದಯ ಪೂರ್ವಂ ಚಿತ್ರದ ಶೂಟ್ ಪೂರ್ಣಗೊಳ್ಳಲಿದೆಯಂತೆ. ಈ ಸಿನಿಮಾ ಕೂಡ ಶೀಘ್ರದಲ್ಲಿ ರಿಲೀಸ್ ಆಗಲಿದೆ. ಈ ಮೂಲಕ ಒಂದೇ ವರ್ಷದ ಅವರ ನಟನೆಯ 3 ಸಿನಿಮಾ ರಿಲೀಸ್ ಆಗಲಿದೆ. ಮಮ್ಮೂಟಿ ಅವರು ಮಲಯಾಳಂ ರಂಗದಲ್ಲಿ ಈ ಸಾಧನೆ ಮಾಡಿದ್ದಾರೆ. ಓಕೆ ಗೈಸ್, ಆಗಸ್ಟ್ 28ರಲ್ಲಿ ಬರ್ಬೋದು. ನೋಡೋಣ ಯಾವಾಗ ಸಿನಿಮಾ ಮಾಡ್ತಂತೆ.